ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಪಿಂಚಣಿದಾರರಿಗೆ ಸರ್ಕಾರ ಹೊರಡಿಸಿರುವಂಥ ಹೊಸ ಆದೇಶದ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರ್ಯಾರಿಗೆ ಎಷ್ಟು ಪಿಂಚಣಿ ಇನ್ಮೇಲೆ ಸಿಗುತ್ತೆ, ಯಾವ ಆಧಾರದ ಮೇಲೆ ಸಿಗುತ್ತೆ, ಎಲ್ಲ ಇನ್ಫಾರ್ಮೇಷನು ಈ ವಿಡಿಯೋದಲ್ಲಿದೆ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೂ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ರೆಗ್ಯುಲರ್ ಆಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ಹಾಗೂ ಪೆನ್ಷನರ್ಸ್ ನ್ಯೂಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಬರುತ್ತೆ, ಹಾಗೂ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಬೋದು. ಸರ್ಕಾರ ಅಧಿಕೃತವಾಗಿ ಆದೇಶ ಪ್ರತಿಯನ್ನು ನೀಡಿದೆ ಪಿಂಚಣಿ ವ್ಯವಸ್ಥೆಯ ಬಗ್ಗೆ. ಸೊ ಆ ಪಿಂಚಣಿ ವ್ಯವಸ್ಥೆ ಏನೇನು ಅದರಲ್ಲಿ ಮೆನ್ಷನ್ ಆಗಿದೆ ಅನ್ನೋದನ್ನು ನಾನಿಲ್ಲಿ ಟೈಪ್ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಒಂದೊಂದಾಗಿ ಅದರಲ್ಲಿ ಕೆಲವು ನಿಯಮಾವಳಿಗಳಿದ್ದಾವೆ ಹಾಗೂ ಕೆಲವು ಚೇಂಜಸ್ ಇದ್ದಾವೆ, ಅದೆಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಏಪ್ರಿಲ್ 1ರಿಂದ ಕೇಂದ್ರ ಸರ್ಕಾರಿ ಉದ್ಯೋಗಿಗಳಿಗೆ ಯೂನಿಫೈಡ್ ಪೆನ್ಷನ್ ಸಿಸ್ಟಮ್ ಅಥವಾ UPS ವ್ಯವಸ್ಥೆ ಜಾರಿಗೆ ಬರಲಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಏನಿದು ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತೀನಿ. ಸರ್ಕಾರ ಅಧಿಸೂಚನೆ ಹೊರಡಿಸಿರುವ ಪ್ರಕಾರ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಥವಾ NPS ಅನ್ನು ಅಳವಡಿಸಿಕೊಂಡಿರುವ ಸರ್ಕಾರಿ ನೌಕರರಿಗೆ UPS ಅನ್ವಯ ಆಗಲಿದೆ. ಈಗಾಗಲೇ ನಿಮಗೆ ಗೊತ್ತಿದೆ, ಏನು ಓಲ್ಡ್ ಪೆನ್ಷನ್ ಸ್ಕೀಮನ್ನು ರಿಮೂವ್ ಮಾಡಿ ಸರ್ಕಾರ ನ್ಯಾಷನಲ್ ಪೆನ್ಷನ್ ಸಿಸ್ಟಮನ್ನು ಮಾಡಿಕೊಟ್ಟಿತ್ತು. ಈ ನ್ಯಾಷನಲ್ ಪೆನ್ಷನ್ ಸಿಸ್ಟಮಲ್ಲಿ ಹಲವಾರು ತೊಂದರೆಗಳಿದೆ ಅಂತ ಓಲ್ಡ್ ಪೆನ್ಷನ್ ಸಿಸ್ಟಮ್ಗೆ ಚೇಂಜ್ ಮಾಡಬೇಕು ಅಂತ ಹಲವಾರು ಡಿಪಾರ್ಟ್ಮೆಂಟ್ಗಳು ಮನವಿ ಸಲ್ಲಿಸಿದ್ರು. ಆದರೆ ಅದರ ಬದಲಾಗಿ ಅದೆರಡೂ ಯೋಜನೆಗಳನ್ನು ಸೇರಿಸಿ ಯೂನಿಫೈಡ್ ಪೆನ್ಷನ್ ಸಿಸ್ಟಮ್ ಅಂತ ಹೊಸ ಸಿಸ್ಟಮನ್ನು ಮಾಡಿದೆ. ಸೊ ಇದರಲ್ಲಿ ಏನಂದರೆ, ಸಂಪೂರ್ಣ ಸೇವಾವಧಿ ಬಳಿಕ ನಿವೃತ್ತರಾದವರು ಹಿಂದಿನ 12 ತಿಂಗಳ ಸರಾಸರಿ ಮೂಲ ವೇತನದ 50% ಹಣವನ್ನು ಪಿಂಚಣಿಯಾಗಿ ಪಡೆಯಲಿದ್ದಾರೆ. ಅಂದರೆ ಇದರಲ್ಲಿ ಏನಾಗುತ್ತೆ ಅಂದರೆ, ನೀವು ನಿಮ್ಮ ಕಂಪ್ಲೀಟ್ ಟರ್ಮನ್ನು ಕಂಪ್ಲೀಟ್ ಮಾಡಿ ಆಮೇಲೆ ರಿಟೈರ್ಡ್ ಆದವರಾಗಿದ್ದರೆ ನಿಮ್ಮ ಲಾಸ್ಟ್ 12 ಮಂತ್ಸಲ್ಲಿ ನಿಮ್ಮ ಸ್ಯಾಲ್ರಿಯ ಬೇಸಿಕ್ ಪೇ ಏನಿರುತ್ತೆ ನೋಡಿ, ಅದರ ಆ್ಯಾವ್ರೇಜ್ ತೊಗೊಳ್ತಾರೆ. ಆ ಆ್ಯಾವ್ರೇಜ್ನ 50% ನಿಮ್ಮ ಪೆನ್ಷನ್ ಆಗಲಿದೆ. ನೆಕ್ಸ್ಟು, ಕೇಂದ್ರ ಸರ್ಕಾರಿ ನೌಕರರಿಗೆ ಪಿಂಚಣಿ ವ್ಯವಸ್ಥೆಯಾಗಿ ಯೂನಿಫೈಡ್ ಪೆನ್ಷನ್ ಸ್ಕೀಮನ್ನು ಜಾರಿಗೊಳಿಸುತ್ತಿರುವಾಗಿ ಸರ್ಕಾರ ಅಧಿಕೃತವಾಗಿ ಪ್ರಕಟಿಸಿದೆ. ಸೊ ಇದು ಕೇಂದ್ರ ಸರ್ಕಾರಿ ನೌಕರರಿಗೆ ಖಂಡಿತವಾಗಿಯೂ ಕೇಂದ್ರದಲ್ಲಿ ಜಾರಿ ಬಂದಿರೋದ್ರಿಂದ ರಾಜ್ಯದಲ್ಲಿ ಕೂಡ ಶೀಘ್ರವಾಗಿ ಜಾರಿಗೆ ಬರಲಿದೆ. ಇದು ರಾಜ್ಯದ ಸರ್ಕಾರಿ ನೌಕರರಿಗೆ ಇನ್ನೂ ಡೇಟ್ ಮೆನ್ಷನ್ ಮಾಡಿಲ್ಲ ಯಾವಾಗಿಂದ ಅಂತ ಹೇಳಿ, ಬಟ್ ಕೇಂದ್ರ ಸರ್ಕಾರಿ ನೌಕರರಿಗೆ ಏಪ್ರಿಲ್ 1ರಿಂದನೇ ಇದು ಅನ್ವಯ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಹಳೆಯ ಪೆನ್ಷನ್ ಸ್ಕೀಮ್ ಬದಲು ಸರ್ಕಾರ ಹೊಸದಾದ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಥವಾ NPS ಅನ್ನು ಜಾರಿಗೊಳಿಸಿತ್ತು. ಆದರೆ ಸರ್ಕಾರಿ ನೌಕರರು ತಮಗೆ ಹಳೆಯ ಪೆನ್ಷನ್ ವ್ಯವಸ್ಥೆ ಬೇಕೆಂದು ಪಟ್ಟು ಹಿಡಿದಿದ್ದರು. ಸಾಕಷ್ಟು ಹಗ್ಗಜಗಾಟದ ಬಳಿಕ ಸರ್ಕಾರ ಮಧ್ಯದ ಹಾದಿ ತುಳಿಯುತ್ತಿದೆ. ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಥವಾ UPS ಹಳೆಯ ಪೆನ್ಷನ್ ಸಿಸ್ಟಮ್ ಹಾಗೂ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ನ ಅಂಶಗಳನ್ನು ಸಂಯೋಜಿಸಿ ರಚಿಸಿರುವ ಪಿಂಚಣಿ ಯೋಜನೆಯಾಗಿದೆ. ಕೇಂದ್ರ ಸರ್ಕಾರ ಜನವರಿ 24 ಶುಕ್ರವಾರ ಅಧಿಸೂಚನೆಯನ್ನು ಹೊರಡಿಸಿದ್ದು, ಅದರ ಪ್ರಕಾರ 2025 ಏಪ್ರಿಲ್ 1ರಿಂದ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಜಾರಿಗೆ ಬರಲಿದೆ. ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ಗೆ ಜೋಡಿತವಾಗಿರುವ ಎಲ್ಲ ಕೇಂದ್ರ ಸರ್ಕಾರಿ ನೌಕರರಿಗೆ UPS ಅನ್ವಯ ಆಗುತ್ತದೆ. ಅಂದರೆ ನೀವು ಕೇಳ್ಬೋದು, ಕೆಲವರು OPS ಆಯ್ಕೆ ಮಾಡ್ಕೊಂಡಿದ್ರು ಅಥವಾ 2016 ಮೊದಲು ಜಾಯ್ನ್ ಆದವರಿಗೆ OPS ಚೂಸ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದರು. ಸೊ ಅವರಿಗೆಲ್ಲ ಅದೇ ಇರುತ್ತೆ. ಯಾರ್ಯಾರು NPS ಒಟ್ಟಿಗೆ NPS ಅನ್ವಯ ಆಗುತ್ತೋ ಅವರಿಗೆಲ್ಲರಿಗೂ ಕೂಡ NPS ಬದಲಾಗಿ ಈ UPS ಅನ್ನು ಜಾರಿಗೆ ಮಾಡ್ತಿದ್ದಾರೆ. ಪಿಂಚಣಿಗೆ ಅರ್ಹವಾಗಬೇಕಾದರೆ ಸರ್ಕಾರಿ ನೌಕರಿಯರಲ್ಲಿ ಕನಿಷ್ಠ 10 ವರ್ಷ ಸೇವೆ ಸಲ್ಲಿಸಿರಬೇಕು. ಈ ಹೊಸ ರೂಲ್ಸ್ ಪ್ರಕಾರ ಎಲ್ಲರಿಗೂ ಪೆನ್ಷನ್ ಸಿಗಲ್ಲ. ಮಿನಿಮಮ್ 10 ಇಯರ್ಸ್ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದರೆ ಮಾತ್ರ, ಸೇವೆ ಸಲ್ಲಿಸಿದರೆ ಮಾತ್ರ ಅವರಿಗೆ ಪೆನ್ಷನ್ ಸಿಗುತ್ತೆ. ಕನಿಷ್ಠ ಪಿಂಚಣಿ 10,000 ಸಿಗುತ್ತದೆ. ಅಂದರೆ 10 ಇಯರ್ಸ್ ಮಿನಿಮಮ್ ಸಲ್ಲಿಸಿದರೆ ಬೇಸಿಕ್ ಪೆನ್ಷನ್ ಅಂದರೆ ಕನಿಷ್ಠ ಮಿನಿಮಮ್ 10,000 ಅಂತೂ ಸಿಕ್ಕೇ ಸಿಗುತ್ತೆ. 25 ಹಾಗೂ ಹೆಚ್ಚು ವರ್ಷ ಸೇವೆ ಸಲ್ಲಿಸಿದ ಬಳಿಕ ನೌಕರರು ನಿವೃತ್ತರಾದಾಗ ಅವರ ಹಿಂದಿನ 12 ವರ್ಷಗಳ ಸರಾಸರಿ ಮೂಲ ವೇತನದ 50% ಹಣವನ್ನು ಪಿಂಚಣಿಯಾಗಿ ಪಡೆಯಲಿದ್ದಾರೆ. 25 ಇಯರ್ಸ್ ಅಥವಾ ಅದಕ್ಕಿಂತ ಜಾಸ್ತಿ ವರ್ಷ ಸೇವೆ ಸಲ್ಲಿಸಿದರೆ ಅವ್ರಿಗೆ ಲಾಸ್ಟ್ 1 ಇಯರಿಂದ ಎಷ್ಟು ಬೇಸಿಕ್ ಪೇ ಸಿಗ್ತಿರುತ್ತೋ ಆ ಬೇಸಿಕ್ ಪೇಯನ್ನು ನೀವು ಗಮನದಲ್ಲಿಟ್ಕೊಳ್ಬೇಕಾದ ವಿಷಯ ಅಂದರೆ, ಸ್ಯಾಲ್ರಿ ಅಲ್ಲ, ಲಾಸ್ಟ್ 12 ಮಂತ್ಸ್ನ ಬೇಸಿಕ್ ಪೇನ 50%.
ಎವರೇಜ್ ತೊಗೊಂಡು ಅದರ 50% ಕೊಡ್ತಾರೆ. 25 ವರ್ಷಕ್ಕಿಂತ ಕಡಿಮೆ ಅವಧಿ ಸೇವೆ ಸಲ್ಲಿಸಿದರೆ ಅವರ ಸೇವಾವಧಿಗೆ ಅನುಗುಣವಾಗಿ ಪಿಂಚಣಿ ನಿರ್ಧರಿಸಲಾಗುತ್ತದೆ. ನೀವೇನಾದರೂ 10 ವರ್ಷದಿಂದ 25 ವರ್ಷದೊಳಗಡೆ ನೀವೇನಾದರೂ ಸೇವೆ ಸಲ್ಲಿಸಿದರೆ ಆವಾಗ ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ರೆ ಅನ್ನೋದ್ರ ಮೇಲೆ ಪೆನ್ಷನನ್ನು ಡಿಸೈಡ್ ಮಾಡೋಕ್ಕಾಗುತ್ತೆ. 25 ವರ್ಷ ಸೇವೆ ಸಲ್ಲಿಕೆ ಬಳಿಕ ವಾಲಂಟರಿ ರಿಟೈರ್ಮೆಂಟ್ ಪಡೆದಿದ್ದರೆ ಅವರ ಪೂರ್ಣಾವಧಿ ವರ್ಷದ ಬಳಿಕವಷ್ಟೇ ಪಿಂಚಣಿ ನೀಡುವಿಕೆ ಆರಂಭವಾಗುತ್ತದೆ. ಅಂದರೆ 25 ಇಯರ್ಸ್ ಆದಮೇಲೆ ನೀವು ರಿಟೈರ್ ಆಗಿರಲು ವಾಲಂಟರಿ ರಿಟೈರ್ಮೆಂಟ್ ಏನಾದ್ರು ತೊಗೊಂಡಿರ್ತೀರಲ್ವ, ಹಲವಾರು ಜನ ವಾಲಂಟರಿ ರಿಟೈರ್ಮೆಂಟ್ ತೊಗೊಂಡ್ರೆ ಆವಾಗಿಂದನೇ ಇಮಿಡಿಯೇಟಾಗಿ ನಿಮಗೆ ಪೆನ್ಷನ್ ಸಿಗಲ್ಲ. ನೀವು ಎಷ್ಟು ಪೂರ್ಣಾವಧಿ ಎಷ್ಟು ವರ್ಷ ಸೇವೆ ಸಲ್ಲಿಸಬೇಕಾಗಿತ್ತು ಅದು ಕಂಪ್ಲೀಟ್ ಆದ ನಂತರನೇ ನಿಮಗೆ ಪೆನ್ಷನ್ ಸಿಗುತ್ತೆ. ಒಂದು ವೇಳೆ ಪಿಂಚಣಿದಾರ ಮೃತಪಟ್ಟರೆ, ಆಲ್ರೆಡಿ ಈಗ ಪೆನ್ಷನ್ ತೊಗೊತಿದ್ದಾರೆ, ಅವರೇನಾದರೂ ಮೃತಪಟ್ಟರೆ ಆಗ ಸಿಗುತ್ತಿದ್ದ ಪಿಂಚಣಿ ಮೊತ್ತದಲ್ಲಿ 60% ಮೃತರ ಸಂಗಾತಿಗೆ ನೀಡಲಾಗುತ್ತದೆ. ಸೊ ಇನ್ನೊಂದು ವಿಷಯ ಏನಾದರೂ ಇಲ್ಲಿ ಗಮನಿಸಬೇಕಾಗಿದ್ದು, ಇವಾಗ ಯಾರು ಪೆನ್ಷನ್ ತೊಗೊತಿದ್ದಾರೋ ಅವರು ಏನಾದರೂ ಮೃತಪಟ್ಟರೆ ಆವಾಗ ಅವರಿಗೆ ಎಷ್ಟು ಪೆನ್ಷನ್ ಆ ಟೈಮಲ್ಲಿ ಎಷ್ಟು ಪೆನ್ಷನ್ ಅವರು ಸಿಗ್ತಿರುತ್ತೋ ಅದರ 60% ಅಷ್ಟು ಮಾತ್ರ ಅವರ ಫ್ಯಾಮಿಲಿಗೆ ಕುಟುಂಬ ಪಿಂಚಣಿಯಾಗಿ ನೀಡಲಾಗುತ್ತದೆ. ಇನ್ನು ಕೆಲವುಗಳು ನಿಯಮಗಳಿದ್ದಾವೆ ಈ UPS ಅಡಿ ಯಾರ್ಯಾರಿಗೆ ಎಷ್ಟು ಪೆನ್ಷನ್ ಸಿಗುತ್ತೆ, ಏನೇನು ಪೆನ್ಷನ್ ಪಡೆದುಕೊಳ್ಳೋದಕ್ಕೆ ಏನೇನು ನಿಯಮಗಳಿದ್ದಾವೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಉದ್ಯೋಗಿಗಳು ಕನಿಷ್ಠ 10 ವರ್ಷ ಅಧಿಕೃತವಾಗಿ ಸೇವೆ ಸಲ್ಲಿಸಿರಬೇಕು. ಅಂದರೆ ಮಿನಿಮಮ್ 10 ಇಯರ್ಸ್ ಆದ್ರೂ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದರೆ ಮಾತ್ರ ಅವರಿಗೆ ಪೆನ್ಷನ್ಗೆ ಅವರು ಅರ್ಹರಾಗಿರ್ತಾರೆ. ಎರಡನೆಯದೆಂದರೆ ಯಾವುದೇ ದಂಡ ಇಲ್ಲದೆ ಸರ್ಕಾರಿ ನಿಯಮಗಳ ಅನುಸಾರವಾಗಿ ನಿವೃತ್ತರಾಗಿರಬೇಕು. ಅಂದರೆ ಯಾವುದೇ ಫೈನ್ ಹಾಕಿ ಅವರು ಸಸ್ಪೆಂಡ್ ಆಗಿ ಅಥವಾ ಅವರನ್ನು ಕೆಲಸದಿಂದ ತೆಗೆದುಹಾಕಿರಬಾರ್ದು. ಅವರಾಗಿ ಸರ್ಕಾರಿ ನಿಯಮಗಳಿಗೆ ಒಳಪಟ್ಟು ನಿವೃತ್ತರಾಗಿರಬೇಕು ಅಥವಾ ರಿಟೈರ್ ಆಗಿರಬೇಕು. ಮೂರನೇ ನಿಯಮ ಎಂದರೆ ಸೇವೆಗೆ ರಾಜೀನಾಮೆ ನೀಡಿದವರು ಅಥವಾ ಕೆಲಸದಿಂದ ವಜಾಗೊಂಡವರು UPS ಸ್ಕೀಮ್ ಅಡಿ ಪೆನ್ಷನ್ ಪಡೆಯಲು ಅರ್ಹರಾಗಿರೋದಿಲ್ಲ. ಅಂದರೆ ಕೆಲವರು ಅವರೇ ರಿಸೈನ್ ಮಾಡಿದರೆ ಅಥವಾ ಅವರನ್ನು ಕೆಲಸದಿಂದ ಫೈರ್ ಮಾಡಿದರೆ ಅಂಥವ್ರಿಗೆ ಈ UPS ಸ್ಕೀಮ್ ಅಡಿ ಪೆನ್ಷನ್ ಸಿಗೋದಿಲ್ಲ. ಸೊ ಇದೆಲ್ಲ ವಿಷಯಗಳನ್ನ ಸರ್ಕಾರ ಅಧಿಕೃತವಾಗಿ ಆದೇಶ ಪ್ರತಿಯಲ್ಲಿ ತಿಳಿಸ್ಕೊಟ್ಟಿದೆ. ಹಾಗಾಗಿ ನಾನು ಅದನ್ನೇ ಟೈಪ್ ಮಾಡಿಟ್ಟು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ವಿಡಿಯೋನ ನಿಮ್ಮ ಕೊಲೀಗ್ಸ್ ಯಾರ್ಯಾರು ಇರ್ತೀರೋ ಅವರು ಕೂಡ ಕಳಿಸ್ಕೊಡಿ. ಹಾಗೂ ಈ ರೂಲ್ಸ್ ಏನಿದೆ ಬರೀ ಇವಾಗ ಪೆನ್ಷನ್ ರಿಟೈರ್ಡ್ ಆಗ್ತಿರೋರಿಗೆ ಮಾತ್ರ ಅಲ್ಲ, ಯಾರ್ಯಾರು ಸರ್ಕಾರಿ ನೌಕರರಲ್ಲಿ ಈಗ ಕೆಲಸ ಮಾಡ್ತಿದ್ದೀರೋ ಅವ್ರಿಗೆ ಕೂಡ ಅನ್ವಯ ಆಗುತ್ತೆ. ನಿಮ್ಮದು ಕೂಡ ಏನು ಪೆನ್ಷನ್ ಸ್ಕೀಮ್ಗೆ ಫಂಡ್ ಹೋಗ್ತಿರುತ್ತಲ್ವ ಅದಿನ್ಮೇಲಿಂದ NPS ಬದಲಾಗಿ UPS ಫಂಡ್ಗೆ ಹಣ ಆ್ಯಡ್ ಆಗುತ್ತೆ. ಹಾಗೂ ಅದರಿಂದನೇ ನಿಮಗೆ ರಿಟೈರ್ಡ್ ಆಗ್ತಾ ಹಣ ಸಿಗುವಂಥದ್ದು. ಸೊ ಇದು ಬರೀ ನಾನು ಹೇಳ್ದಾಗೆ ಪೆನ್ಷನರ್ಸ್ಗಲ್ದೇ ಯಾರು ಈಗ ಕರೆಂಟ್ಲಿ ವರ್ಕ್ ಮಾಡ್ತಿದ್ದೀರೋ ಅವ್ರಿಗೂ ಕೂಡ ಅನ್ವಯ ಆಗುತ್ತೆ. ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.